ಎಲ್ರಿಗೂ ನಮಸ್ಕಾರ. CME1 ಮೆಕ್ಯಾನಿಕಲ್ ಇಂಜಿನಿಯರಿಂಗ್ದು 25ME11I ಕೋಡ್ ಇರೋವಂಥ ಸಬ್ಜೆಕ್ಟ್ನ ನಾವು ಇವಾಗ ವೀಕ್ 5ಅಲ್ಲಿದ್ದೀವಿ. ವೀಕ್ 5ಅಲ್ಲಿರೋ ಒಂದು ಕಂಟೆಂಟ್ಸ್ನ ಬ್ರೀಫ್ ಮಾಡೋದಾದರೆ ನಾನ್ ಮೆಟಲ್ಸ್ ಬಗ್ಗೆ ಇಂಟ್ರೊಡಕ್ಷನ್ ಇರುತ್ತೆ. ಅದಾದಮೇಲೆ ಪಾಲಿಮರ್ ಮೆಟೀರಿಯಲ್ಸ್, ಸಿರಾಮಿಕ್ ಮೆಟೀರಿಯಲ್ಸ್, ಕಾಂಪೋಸಿಟ್ ಮೆಟೀರಿಯಲ್ಸ್. ಈ ಒಂದು ಕಾಂಪೋಸಿಟ್ ಮೆಟೀರಿಯಲ್ಸ್ ಇನ್ವಾಲ್ವ್ಸ್ ಮೆಟಲ್ಸ್ ಆಸ್ ವೆಲ್ ಆಸ್ ನಾನ್ ಮೆಟಲ್ಸ್, ಬಟ್ ಇಟ್ ಕಮ್ಸ್ ಅಂಡರ್ ಅಡ್ವಾನ್ಸ್ಡ್ ಕ್ಯಾಟಗರಿ, ಹಂಗಾಗಿ ಇಲ್ಲಿ ಇಟ್ಟಿದ್ದಾರೆ. ಆಕ್ಟಿವಿಟಿ ಐಡೆಂಟಿಫಿಕೇಷನ್ ಆಫ್ ನಾನ್ ಮೆಟಲ್ಸ್ ಆ್ಯಸ್ ಯೂಶ್ವಲ್ ಪ್ರತಿ ವೀಕ್ ಥರನೂ ಕೂಡ ಇಲ್ಲೂ ನಾನ್ ಮೆಟಲ್ಸ್ನ ಬೇಸ್ಡ್ ಆನ್ ದೇರ್ ಪ್ರಾಪರ್ಟೀಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಐಡೆಂಟಿಫೈ ಮಾಡುವಂಥ ಒಂದು ಟಾಸ್ಕ್ ಇರುತ್ತೆ. ಸೊ ಈ ಒಂದು ಸೆಷನಲ್ಲಿ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಇಂಟ್ರೊಡಕ್ಷನ್ ಟು ನಾನ್ ಮೆಟಲ್ಸ್ ಆ್ಯಂಡ್ ಪಾಲಿಮರ್ ಮೆಟೀರಿಯಲ್ಸ್. ವಾಟ್ ಆರ್ ದ ಮೀನಿಂಗ್ ಆಫ್ ನಾನ್ ಮೆಟಲ್ಸ್ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟು ನಾನ್ ಮೆಟಲ್ಸ್ದು ಏನು ಫೀಚರ್ಸಪ್ಪ ಅಂತ ಹೇಳಿದ್ರೆ, ದೇ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಹೀಟ್ ಈಸಿಲಿ. ಬಟ್ ಅನ್ಲೈಕ್ ಮೆಟಲ್ಸಲ್ಲಿ ಏನಂತ ಆಗ್ತಿತ್ತು, ಮೆಟಲ್ಸಲ್ಲಿ ಎಸ್ಪೆಷಲಿ ನಾನ್ ಫೆರಸ್ ಮೆಟಲ್ಸು ಎಲೆಕ್ಟ್ರಿಸಿಟಿ ಮತ್ತು ಹೀಟ್ನ ಬೇಗ ಕಂಡಕ್ಟ್ ಮಾಡ್ಕೋತಿತ್ತು. ಅದಕ್ಕೆ ನಾವು ಸುಮಾರಷ್ಟು ಅಪ್ಲಿಕೇಶನ್ಸಲ್ಲಿ ಆ ಒಂದು ಮೆಟೀರಿಯಲ್ಸ್ನ ನೋಡ್ತಾ ಇದ್ವಿ. ಬಟ್ ದೇರ್ ಆರ್ ಸಮ್ ಅಪ್ಲಿಕೇಶನ್ ವೇರ್ ಎಲೆಕ್ಟ್ರಿಸಿಟಿ ಮತ್ತು ಹೀಟ್ನ ಇನ್ಸುಲೇಟ್ ಮಾಡಬೇಕಾಗುತ್ತೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ವಿ ಟೆಂಟ್ಸ್ ಟು ಯೂಸ್ ನಾನ್ ಮೆಟಲ್ಸ್. ಮತ್ತು ಮೆಟಲ್ಸ್ ಥರ ಇದು ಡಕ್ಟೈಲ್ ಅಲ್ಲ, ಅದೇ ಥರ ಮ್ಯಾಲಿಯಬಲ್ಲು ಕೂಡ ಅಲ್ಲ. ಹಂಗಿದ್ರೂ ಕೂಡ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಬಿಕಾಸ್ ಆಫ್ ದೇರ್ ಲೈಟ್ ವೆಯ್ಟ್, ಕರೋಷನ್ ರೆಸಿಸ್ಟೆನ್ಸ್ ಮತ್ತು ಇನ್ಸುಲೇಷನ್ ಪ್ರಾಪರ್ಟೀಸ್ ಮೇಲೆ ವಿ ಯೂಸ್ ನಾನ್ ಮೆಟಲ್ಸ್ ಇನ್ ಅ ಬ್ರಾಡರ್ ರೇಂಜ್. ಕ್ಲಾಸಿಫಿಕೇಷನ್ ಆಫ್ ನಾನ್ ಮೆಟಲ್ಸ್ ಬಗ್ಗೆ ಬರೋಣ. ಸೊ ಆಸ್ ಯು ಸಿ ಇನ್ ದಿಸ್ ಸ್ಲೈಡ್, ನಾನ್ ಮೆಟಲ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ಸಿಲೆಬಸ್: ಪಾಲಿಮರ್ಸ್, ಸಿರಾಮಿಕ್ಸ್ ಆ್ಯಂಡ್ ಕಾಂಪೋಸಿಟ್ ಮೆಟೀರಿಯಲ್ಸ್. ಪಾಲಿಮರ್ಸ್ ಅಂತ ಹೇಳಿದ್ರೆ ಲೈಕ್ ರಿಲೇಟೆಡ್ ಟು ಪ್ಲಾಸ್ಟಿಕ್, ನಾವೇನು ದಿನನಿತ್ಯ ಯೂಸ್ ಮಾಡಿರುವಂಥ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಅಂತ ಏನು ಕರಿತೀವೋ ಅದನ್ನು ಕೆಮಿಕಲಲ್ಲಿ ನಾವು ಪಾಲಿಮರ್ಸ್ ಅಂತ ಕರೆಯೋದು. ಪಾಲಿಮರ್ಸ್ನ ಅಗೇನ್ ಸಬ್ ಡಿವೈಡ್ ಇಂಟು 3 ಟೈಪ್ಸ್. ಒನ್ ಈಸ್ ಥರ್ಮೋಪ್ಲಾಸ್ಟಿಕ್ಸ್, ಥರ್ಮೋಸೆಟ್ಟಿಂಗ್ ಪಾಲಿಮರ್ಸ್ ಆ್ಯಂಡ್ ಬಯೋಡಿಗ್ರೇಡಬಲ್ ಪಾಲಿಮರ್ಸ್. 3 ಥರ ವೆರೈಟಿಲಿ ಕರಿತೀವಿ. ಸೊ ನೀವೆಲ್ಲ ನೋಡಿದ್ರೆ ಇದೆಲ್ಲ ಹೊಸ ಹೆಸರು ಅನ್ಕೋಬೋದು, ಬಟ್ ದೀಸ್ ಆರ್ ದ ಕೆಮಿಕಲ್ ನೇಮ್ಸ್ ದಟ್ ವಿ ಶುಡ್ ಲರ್ನ್ ಆ್ಯಂಡ್ ನಾವು ಅರ್ಥ ಮಾಡ್ಕೋಬೇಕು ಮತ್ತು ಅದನ್ನು ಕಲ್ತ್ಕೋಬೇಕಾಗುತ್ತೆ. ಸೊ ಥರ್ಮೋಪ್ಲಾಸ್ಟಿಕ್ಸಲ್ಲಿ ಬಂದರೆ ಪಾಲಿಇಥಿಲೀನ್ ಅನ್ನೋ ವರ್ಡ್ ಕೇಳಿರಲ್ಲ ನಾವು, ಬಟ್ ಪ್ಲಾಸ್ಟಿಕ್ ಕವರ್ ಅಂತ ಮಾತಾಡ್ತೀವಿ ಆಡು ಭಾಷೆಯಲ್ಲಿ. ಸೊ ಅದ್ರದ್ದು ಕೆಮಿಕಲ್ ನೇಮು ಪಾಲಿಎಥಿಲೀನ್. ಅದೇ ಥರ ನಾವು ಪೈಪ್ಸ್ಗಳಲ್ಲಿ ಯೂಸ್ ಮಾಡೋದು PVC ಪೈಪ್ಸ್ ಅಂತ ಕೇಳಿದ್ವಿ. ವಿ ಡೋ ನಾಟ್ ನೋ ದ ಮೀನಿಂಗ್ ಆಫ್ ಲೈಕ್ ಎಕ್ಸ್ಪ್ಯಾನ್ಷನ್ ಆಫ್ PVC. ಸೊ PVC ಇಸ್ ಎ ಥರ್ಮೋಪ್ಲಾಸ್ಟಿಕ್ ಟೈಪ್, ಹಂಗಂದರೆ ಅರ್ಥ ಪಾಲಿವಿನೈಲ್ ಕ್ಲೋರೈಡ್. ದಿಸ್ ಇಸ್ ಎ ಕೆಮಿಕಲ್ ನೇಮ್ ಆಫ್ PVC. ಅದೇ ಥರ ನೈಲಾನ್ ಅಂತ ಒಂದು ಮೆಟೀರಿಯಲ್ ಇದೆ. ಅದೇ ಥರ ABS, ಅಕ್ರಿಲೋನೈಟ್ರೈಲ್ ಬ್ಯೂಟಿಡಿನ್ ಸ್ಟಿರೀನ್ ಅಂತ ಕರಿತೀವಿ. ಪಾಲಿಲ್ಯಾಕ್ಟಿಕ್ ಆ್ಯಸಿಡ್ ಅಂತ ಕರಿತೀವಿ. ಈ ಇಷ್ಟು ಮೆಟೀರಿಯಲ್ಸು ಕಮ್ಸ್ ಅಂಡರ್ ಥರ್ಮೋಪ್ಲಾಸ್ಟಿಕ್ಸ್. ಥರ್ಮೋಸೆಟ್ಟಿಂಗ್ ಪಾಲಿಮರ್ಸ್ ಅಂತ ಹೇಳಿದ್ರೆ ಇದು ಕೂಡ ಕೆಲವೊಂದು ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತೀವಿ. ಬೇಕ್ಲೈಟ್ ಮತ್ತು ಎಪಾಕ್ಸಿ ಅಂತ ಅಡೆಸಿವ್, ಅದು ಕೂಡ ಥರ್ಮೋಸೆಟ್ಟಿಂಗ್ ಪಾಲಿಮರ್ಸ್ ಕ್ಯಾಟಗರಿಗೆ ಬರುತ್ತೆ. ಅದೇ ಥರ ಇಲ್ಲಿರುವಂಥ ಪಾಲಿಮರ್ಸಲ್ಲಿ ಕೆಲವೊಂದು ನಮ್ಮ ಏನು ಎನ್ವೈರ್ನ್ಮೆಂಟ್ಗೆ ಹಜಾರ್ಡಸ್ ಆಗೋದಿಲ್ಲ, ಅಂಥದಕ್ಕೆ ನಾವು ಬಯೋಡಿಗ್ರೇಡಬಲ್ ಪಾಲಿಮರ್ಸ್ ಅಂತ ಕರಿತೀವಿ. ಅದರಲ್ಲಿ ಪಾಲಿಲ್ಯಾಕ್ಟಿಕ್ ಆ್ಯಸಿಡ್ ಮತ್ತು ಪಾಲಿಹೈಡ್ರೋಕ್ಸಿ ಬ್ಯೂಟ್ರೇಟ್ ಅನ್ನೋದು PHB ಅಂತ ಕೆಮಿಕಲ್ ನೇಮು. ಸೊ ಈ ಎಲ್ಲ ಕ್ಲಾಸಿಫಿಕೇಷನ್ ಕಮ್ಸ್ ಅಂಡರ್ ದ ಫಸ್ಟ್ ನಾನ್ ಮೆಟಲ್, ದಟ್ ಈಸ್ ಪಾಲಿಮರ್. ಅದೇನು ಅಂತ ಮುಂದೆ ನೋಡೋಣ ನೆಕ್ಸ್ಟ್ ಸ್ಲೈಡ್ಸಲ್ಲಿ. ಕಮಿಂಗ್ ಬ್ಯಾಕ್ ಟು ದ ಸೆಕೆಂಡ್ ನಾನ್ ಮೆಟಲ್, ದಟ್ ಇಸ್ ಸಿರಾಮಿಕ್ ಮೆಟೀರಿಯಲ್. ಕನ್ನಡದಲ್ಲಿ ನಾವು ಪಿಂಗಾಣಿ ವಸ್ತುಗಳು ಅಂತ ಕರಿತೀವಿ. ಅದನ್ನು ನಾವು ಮೇಜರ್ಲಿ ದೇ ಕ್ಯಾಟಗರೈಸ್ ಇಂಟು 2 ಟೈಪ್ಸ್. ಒನ್ ಈಸ್ ಆಕ್ಸೈಡ್ ಸಿರಾಮಿಕ್ಸ್, ಅನದರ್ ಒನ್ ಈಸ್ ಕಾರ್ಬೈಡ್ ಸಿರಾಮಿಕ್ಸ್. ಆಕ್ಸೈಡ್ ಸಿರಾಮಿಕ್ಸಲ್ಲಿ ಆಕ್ಸಿಜನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅಂದರೆ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ ಆಕ್ಸೈಡ್, ಅದಕ್ಕೆ ಜಿರ್ಕೋನಿಯಾ ಅಂತ ಒಂದಿದೆ. ಸೊ ಇಲ್ಲೆಲ್ಲ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಇರೋದ್ರಿಂದ ಟೇಕ್ಸ್ ದಿಸ್ ಆಸ್ ಎ ಆಕ್ಸೈಡ್ ಸಿರಾಮಿಕ್ಸ್. ಕಾರ್ಬೈಡ್ ಸಿರಾಮಿಕ್ಸಲ್ಲಿ ಕಾರ್ಬೈಡ್ ಅನ್ನೋ ಒಂದು ಅಂಶ ಜಾಸ್ತಿ ಇರೋದ್ರಿಂದ ಕಾರ್ಬೈಡ್ ಸಿರಾಮಿಕ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸಿಲಿಕಾನ್ ಕಾರ್ಬೈಡ್, ಟಂಗ್ಸ್ಟನ್ ಕಾರ್ಬೈಡ್, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ನೆಕ್ಸ್ಟ್ ಕಮ್ಸ್ ಟು ದ ಥರ್ಡ್ ಕ್ಯಾಟಗರಿ, ದಟ್ ಈಸ್ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್, ದಟ್ ಈಸ್ ಕಾಂಪೋಸಿಟ್. ಕಾಂಪೋಸಿಟ್ಸು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಹೆಸರು ಮಾಡ್ತಾ ಇದೆ ಬಿಕಾಸ್ ಆಫ್ ದ ವೇರಿಯಸ್ ಅಡ್ವಾಂಟೇಜಿಯಸ್ ಫೀಚರ್ಸು. ಅದರಲ್ಲಿ ನಾವು ಫೈಬರ್ ರೀಇನ್ಫೋರ್ಸ್ಡ್ ಪ್ಲಾಸ್ಟಿಕ್, FRP ಅಂತ ಕರಿತೀವಿ. MMC ಮೆಟಲ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಸ್ ಅಂತ ಕರಿತೀವಿ. ಸಿರಾಮಿಕ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಸ್ ಅಂತ ಕರಿತೀವಿ. ಸೊ ದಿಸ್ ಕಮ್ಸ್ ಅಂಡರ್ ಕಾಂಪೋಸಿಟ್ ಮೆಟೀರಿಯಲ್ಸ್. ಸೊ ಇಲ್ಲೇನು ತಿಳ್ಕೊಂಡ್ವಿ ಅಂತ ಹೇಳಿದ್ರೆ, ನಾನ್ ಮೆಟಲ್ಸ್ದು ಏನು ಫೀಚರ್ಸ್ ಇರುತ್ತೆ, ಏನಕ್ಕೆ ನಾವು ಇಂಜಿನಿಯರಿಂಗ್ ಫೀಲ್ಡಲ್ಲಿ ಯೂಸ್ ಮಾಡ್ತಿದ್ದೀವಿ, ನೆಕ್ಸ್ಟ್ ವಾಟ್ ಆರ್ ದ ಕ್ಲಾಸಿಫಿಕೇಷನ್ ಆಫ್ ನಾನ್ ಮೆಟಲ್ಸ್, ಈ ಒಂದು ಸ್ಲೈಡಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ನೆಕ್ಸ್ಟ್ ಕಮ್ಸ್ ಟು ದ ಫಸ್ಟ್ ನಾನ್ ಮೆಟಲ್ಸ್, ದಟ್ ಈಸ್ ಪಾಲಿಮರ್. ಫಸ್ಟ್ ಯು ಶುಡ್ ನೋ ದ ಮೀನಿಂಗ್ ಆಫ್ ಪಾಲಿಮರ್. ಸೊ ಪಾಲಿಮರ್ ಅಂದರೆ ಏನು? ಸೊ ಪಾಲಿಮರ್ ಅನ್ನೋದು ಇಟ್ಸ್ ಎ ಲಾರ್ಜ್ ಮಾಲಿಕ್ಯೂಲ್. ಇದೊಂದು ಲಾರ್ಜ್ ಮಾಲಿಕ್ಯೂಲ್ ಆಫ್ ವಿಚ್ is formed by repeated linking of all small molecules. You can see the diagram here. Nodi. So this is called one
ಲಾರ್ಜ್ ಮಾಲಿಕ್ಯೂಲ್ ಅಂತ ಹೇಳಿದ್ನಲ್ಲ ಅದು ಪಾಲಿಮರ್ ಅಂತ. ಈ ಪಾಲಿಮರ್ ಆಗಬೇಕು ಅಂದರೆ ಸಿಂಗಲ್ ಮಾನೋಮರ್ಸ್, ಇವೆಲ್ಲ ಸಿಂಗಲ್ ಎಲಿಮೆಂಟ್ಸ್ಗೆ ನಾವು ಮಾನೋಮರ್ಸ್ ಅಂತ ಕರಿತೀವಿ. ಎಲ್ಲ ಮಾನೋಮರ್ಸ್ಗಳು ಸೇರಿ ಲಾರ್ಜ್ ಮಾಲಿಕ್ಯೂಲ್ಸ್ ಆಗುತ್ತೆ. ಲಾರ್ಜ್ ಮಾಲಿಕ್ಯೂಲ್ಸೇ ಪಾಲಿಮರ್ಸ್. ಸೊ ಇದನ್ನು ನಾವು ನೇಚರಿಂದ ಡೈರೆಕ್ಟಾಗಿ ಪಾಲಿಮರ್ಸ್ನ ನೇಚರಿಂದನೂ ತೊಗೋಬೋದು. ಫಾರ್ ಎಕ್ಸಾಂಪಲ್ ರಬ್ಬರ್ಸ್ ಆ್ಯಂಡ್ ಸಿಂಥೆಟಿಕ್ಕಿಂದನೂ, ಅಂದರೆ ಮನುಷ್ಯ ತನಗೆ ಬೇಕಾದಂಗೆ ಅದನ್ನು ತಯಾರಿಸ್ಕೋಬೋದು. ಹಾಗಾಗಿ ನ್ಯಾಚುರಲ್ ಪಾಲಿಮರ್ಸ್ ಅಂತಲೂ ಕರಿತೀವಿ, ಸಿಂಥೆಟಿಕ್ ಪಾಲಿಮರ್ಸ್ ಅಂತಲೂ ಕರಿತೀವಿ. ಸೊ ಕಮಿಂಗ್ ಬ್ಯಾಕ್ ಟು ದ ಪ್ರಾಪರ್ಟೀಸ್ ಆಫ್ ಪಾಲಿಮರ್ಸ್, ತುಂಬ ಇಂಪಾರ್ಟೆಂಟ್ ಇದು. ಬಿಕಾಸ್ ಪ್ರಾಪರ್ಟೀಸ್ನೇ ನಾವು ಪ್ರಾಪರ್ಟೀಸ್ ಮೇಲೆ ಕೆಲವೊಂದು ಮೆಟೀರಿಯಲ್ಸ್ನ ಕೆಲವೊಂದು ಅಪ್ಲಿಕೇಶನ್ಸ್ಗೆ ಚೂಸ್ ಮಾಡಬೇಕಾಗುತ್ತೆ. ಅದರಲ್ಲಿ ಮೊದಲನೇ ಪ್ರಾಪರ್ಟಿ ಲೈಟ್ ವೆಯ್ಟ್. ಯು ಕ್ಯಾನ್ ಸಿ ಇನ್ ಯುವರ್ ಹೋಮ್ ಲೈಕ್ ಪ್ಲಾಸ್ಟಿಕ್ ಮಗ್ಸ್, ಪ್ಲಾಸ್ಟಿಕ್ ಬಕೆಟ್ಸ್. ಸೊ ದೋಸ್ ಆರ್ ಆಲ್ ಕಮ್ಸ್ ಅಂಡರ್ ಪಾಲಿಮರ್ಸ್. ಅದು ಕಡಿಮೆ ವೆಯ್ಟ್ ಇದೆ ಕಂಪೇರ್ಡ್ ಟು ದ ಮೆಟಲ್ಸ್. ಗುಡ್ ಎಲೆಕ್ಟ್ರಿಕಲ್ ಇನ್ಸುಲೇಟರ್ಸ್. ಸೊ ಯು ಶುಡ್ ನೋಟ್ ದ ಮೀನಿಂಗ್ ಆಫ್ ದಿಸ್. ಇಲ್ಲಿ ತನಕ ನೀವು ಮೆಟಲ್ಸಲ್ಲಿ ನೋಡಿದ್ದು ಕಂಡಕ್ಟರ್ಸ್ ಅಂತ ಕರಿತಾ ಇದ್ವಿ, ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ ಅಂತ, ಅಂದರೆ ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ಕೋತಾ ಇತ್ತು. ಬಟ್ ಪಾಲಿಮರ್ ಮೆಟೀರಿಯಲ್ಸ್ ಆರ್ ಇನ್ಸುಲೇಟರ್ಸ್. ಕರೆಂಟ್ ಅದರೊಳಗಡೆ ಅಥವಾ ಎಲೆಕ್ಟ್ರಿಸಿಟಿ ಹೀಟು ಬೇಗ ಪಾಸ್ ಆಗಲ್ಲ. ಥರ್ಮಲ್ ಕಂಡಕ್ಟಿವಿಟಿ ಕೂಡ ಲೆಸ್ ಇರುತ್ತೆ, ಅಂದರೆ ಹೀಟು ಕೂಡ ಅದರೊಳಗಡೆ ತಗೊಳ್ಳಲ್ಲ. ಬಟ್ ಹೈಲಿ ರೆಸಿಸ್ಟೆನ್ಸ್ ಟು ಕರೋಷನ್ ಆ್ಯಸ್ ಯೂಶುವಲ್. ಗುಡ್ ಮೌಲ್ಡೆಬಿಲಿಟಿ, ಅಂದರೆ ಅದನ್ನು ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡಿ ನೀವು ಒಂದು ಅಚ್ಚುಗೆ ಏನಾದರೂ ಹಾಕಿದ್ರೆ ಬೇಗ ಅದು ಆ ಶೇಪ್ನ ತುಂಬಿಕೊಳ್ಳುತ್ತೆ. ಟೆನ್ಸೈಲ್ ಸ್ಟ್ರೆಂತ್ ತುಂಬ ಕಡಿಮೆ. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಲೈಕ್ ಹಾರ್ಡ್ನೆಸ್, ಬ್ರಿಟಲ್ನೆಸ್ ಅದು ಯಾವುದೂ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಹಾಗಾಗಿ ನಾವು ಲೈಟ್ ಡ್ಯೂಟಿ ಅಪ್ಲಿಕೇಶನ್ಸಲ್ಲಿ ನಾವು ಇದನ್ನು ನೋಡ್ತೀವಿ. ಅದೇ ಥರ ಮೆಲ್ಟಿಂಗ್ ಪಾಯಿಂಟು ಕೂಡ ಇದರಲ್ಲಿ ಕಡಿಮೆ ಇರುತ್ತೆ. ಸೊ ದೀಸ್ ಆರ್ ದ ಮೇನ್ ಪ್ರಾಪರ್ಟೀಸ್ ಆಫ್ ಪಾಲಿಮರ್ಸ್. ಲೆಟ್ ಅಸ್ ಗೋ ಟು ಸಮ್ ಬೇಸಿಕ್ ಕ್ಲಾಸಿಫಿಕೇಷನ್ ಆಫ್ ಪಾಲಿಮರ್ಸ್. ಆ್ಯಸ್ ಯು ಸಿ ಇನ್ ದ ಪ್ರೀವಿಯಸ್ ಸ್ಲೈಡ್, ಅದರಲ್ಲಿ ಮೇಜರ್ ಕ್ಯಾಟಗರೀಸ್ನ ಲಿಸ್ಟ್ ಮಾಡಿದ್ವಿ. ಇಲ್ಲಿ ಇನ್ನೂ ಸ್ವಲ್ಪ ಇನ್ಸೈಟ್ ಜಾಸ್ತಿ ಆಗುತ್ತೆ. ಜನರಲ್ ಕ್ಲಾಸಿಫಿಕೇಷನಲ್ಲಿ ಅಗೈನ್ we categorize based on the heat response, based on the origin, based on the composition. 3 ವೆರೈಟಿ ಆಗಿ ಅದನ್ನು ಕ್ಲಾಸಿಫೈ ಮಾಡ್ಬೋದು. ಬೇಸ್ಡ್ ಆನ್ ದ ಹೀಟ್ ರೆಸ್ಪಾನ್ಸ್, ನೀವು ಜಸ್ಟ್ ನಾವು ನೋಡಿದ್ರಿ ಥರ್ಮೋಪ್ಲಾಸ್ಟಿಕ್ಸ್ ಮತ್ತು ಥರ್ಮೋಸೆಟ್ಟಿಂಗ್ ಪಾಲಿಮರ್ಸ್ ಅಂತ ಕರಿತೀವಿ. ಇದೆಲ್ಲ ಆಲ್ರೆಡಿ ನಾನು ಹೇಳಿದ್ದೀನಿ. ಪಾಲಿಇಥಿಲೀನ್, ಪಾಲಿವಿನೈಲ್ ಕ್ಲೋರೈಡ್, ನೈಲಾನ್, ABS, ಪಾಲಿಲ್ಯಾಕ್ಟಿಕ್ ಆ್ಯಸಿಡ್ ಅವೆಲ್ಲ ಥರ್ಮೋಪ್ಲಾಸ್ಟಿಕ್ಸ್ ಕಡೆ ಬಂದರೆ, ಬೇಕ್ಲೈಟ್ ಮತ್ತು ಎಪಾಕ್ಸಿ ರೆಸಿನ್ ಅನ್ನೋ ಒಂದು ವಸ್ತುಗಳು ಥರ್ಮೋಸೆಟ್ಟಿಂಗ್ ಪಾಲಿಮರ್ಸ್ ಅಂತ ಕರಿತೀವಿ. ಸಿಮಿಲರ್ಲಿ ಆರಿಜಿನ್ ಹೆಂಗೆ ಸಿಗುತ್ತೆ ಪಾಲಿಮರ್ಸ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, ನ್ಯಾಚುರಲ್ ಪಾಲಿಮರ್ಸ್, ಸಿಂಥೆಟಿಕ್ ಪಾಲಿಮರ್ಸ್, ಬಯೋಡಿಗ್ರೇಡಬಲ್ ಪಾಲಿಮರ್ಸ್ ಅಂತ ಕರಿತೀವಿ. ನ್ಯಾಚುರಲ್ ಪಾಲಿಮರ್ಸಲ್ಲಿ ಪ್ರೋಟೀನ್ ಆ್ಯಂಡ್ ರಬ್ಬರ್ಸ್. ನ್ಯಾಚುರಲ್ ರಬ್ಬರ್ ಅಂದರೆ ಮರದಿಂದ ಸಿಗುವಂಥ ರಬ್ಬರ್, ಅದು ಕೂಡ ಪಾಲಿಮರ್ ಕ್ಯಾಟಗರಿಗೆ ಬರುತ್ತೆ. ಮತ್ತು ಪ್ರೋಟೀನ್ಸ್ ಅದು ಕೂಡ ನ್ಯಾಚುರಲ್ ಪಾಲಿಮರ್ಸ್ಗೆ ಬರುತ್ತೆ. ಇನ್ನು ಸಿಂಥೆಟಿಕ್ ಅಂದರೆ ಮ್ಯಾನ್ ಮೇಡ್, ಅದರಲ್ಲಿ PVC, ನೈಲಾನ್, ಬೇಕ್ಲೈಟ್ ಇದೆಲ್ಲ ಒಂದು ಕೆಮಿಕಲ್ ರಿಯಾಕ್ಷನ್ಸಿಂದ ನಾವು ತಯಾರಿಸ್ಕೊಳ್ಳೋದು ಬೇಸ್ಡ್ ಆನ್ ದ ಯೂಸಸ್. ಬಯೋಡಿಗ್ರೇಡಬಲ್ ಪಾಲಿಮರ್ಸಲ್ಲಿ PLA, PHA ಮತ್ತು ಸ್ಟಾರ್ಚ್ ಬೇಸ್ಡ್ ಪಾಲಿಮರ್ಸ್ನ ನಾವು ಬಯೋಡಿಗ್ರೇಡಬಲ್ ಪಾಲಿಮರ್ಸ್ ಅಂತ ಕರಿತೀವಿ. ಆ್ಯಂಡ್ ಬೇಸ್ಡ್ ಆನ್ ದ ಕಾಂಪೋಸಿಷನ್ ಅಂತ ಹೇಳಿದ್ರೆ, ಆ ಒಂದು ವಸ್ತು ಒಳಗಡೆ ಯಾವ್ಯಾವ ವೆರೈಟೀಸ್ ಆಫ್ ಡಿಫ್ರೆಂಟ್ ಸ್ಮಾಲ್ ಮಾಲಿಕ್ಯೂಲ್ಸ್ ಇರ್ತವೆ ಅಥವಾ ಮಾನೋಮರ್ಸ್ ಇರ್ತವೆ ಅನ್ನೋದ್ರ ಮೇಲೆ ಹೋಮೋಪಾಲಿಮರ್ಸ್ ಮತ್ತು ಕೋಪಾಲಿಮರ್ಸ್ ಅಂತ ಡಿವೈಡ್ ಮಾಡ್ತೀವಿ. ಪಾಲಿಮರ್ಸ್ ಅಂದರೆ ಪಾಲಿಇಥಿಲೀನ್ ಇಸ್ ನಥಿಂಗ್ ಬಟ್ ಲೈಕ್ ಪ್ಲಾಸ್ಟಿಕ್ ಕವರ್ಸ್ ನಾವೇನು ಯೂಸ್ ಮಾಡ್ತೀವಲ್ಲ ಡೈಲಿ ಅದು. ABS ಅಂದರೆ ಆಕ್ರಿಲೋನೈಟ್ರೈಡ್ ಬ್ಯೂಟಿಡಿನ್ ಸ್ಟಿರೀನ್ ಅಂತ, ಅದು ಕೋಪಾಲಿಮರ್ಸ್. ಸೊ ಅಂದರೆ ಸೇಮ್ ವೆರೈಟಿ ಆಫ್ ಮಾನೋಮರ್ಸಿಂದ ಮಾಡಿರ್ತಾರೆ. ಕೋಪಾಲಿಮರ್ಸ್ ಅಂದರೆ ಡಿಫ್ರೆಂಟ್ ವೆರೈಟಿ ಆಫ್ ಮಾನೋಮರ್ಸ್ನ ಮಿಕ್ಸ್ ಮಾಡಿ ತಯಾರಿಸುವಂಥ ಒಂದು ಕಾಂಪೋಸಿಷನಲ್ಲಿ ತಯಾರಿಸುವಂಥ ಒಂದು ಮೆಟೀರಿಯಲ್ಗೆ ಕೋಪಾಲಿಮರ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಬ್ರಾಡರ್ ಕ್ಲಾಸಿಫಿಕೇಷನ್ ಆಫ್ ಪಾಲಿಮರ್ಸ್. ಲೆಟ್ ಅಸ್ ಮೂವ್ ಆನ್ ಟು ದ ಅಪ್ಲಿಕೇಶನ್ಸ್ ಆಫ್ ಪಾಲಿಮರ್ಸ್. ನಾವೆಲ್ಲೆಲ್ಲಿ ನೋಡ್ತೀವಿ ನಮ್ಮ ಪಾಲಿಮರ್ಸ್ನ? ಬರೀ ಪ್ಲಾಸ್ಟಿಕ್ ಬಕೆಟ್, ಪ್ಲಾಸ್ಟಿಕ್ ಏನು ಐಟಮ್ಸ್ಗಳಲ್ಲಿ, ವಾಟರ್ ಬಾಟಲ್ಸಲ್ಲಿ ನೋಡ್ತೀವಿ, ಇನ್ನೆಲ್ಲೆಲ್ಲಿ ನೋಡ್ತೀವಿ ಅಂತ ವೆರಿ ಇಂಟ್ರೆಸ್ಟಿಂಗ್ ಸ್ಲೈಡ್. ಸೊ ಆಟೋಮೊಬೈಲ್ ಇಂಡಸ್ಟ್ರೀಸಲ್ಲಿ ನಾವು ಡ್ಯಾಶ್ ಬೋರ್ಡ್ಸ್ ಮತ್ತು ಬಂಪರ್ಸ್, ಆ್ಯಸ್ ಯು ಸೀನ್ ಇನ್ ದಿಸ್ ಡಯಾಗ್ರಾಮ್. ಸೊ ದೀಸ್ ಆರ್ ಆಲ್ ಡ್ಯಾಶ್ ಬೋರ್ಡ್ಸ್. ಕಾರ್ಗಳಲ್ಲಿ, ಬಸ್ಗಳಲ್ಲಿ ಅದರಲ್ಲೆಲ್ಲ ನೋಡ್ಬೋದು. ಸೊ ದೀಸ್ ಆರ್ ದ ಡ್ಯಾಶ್ ಬೋರ್ಡ್ಸ್ ಆ್ಯಂಡ್ ಬಂಪರ್ಸ್. ಎಲೆಕ್ಟ್ರಿಕಲ್ ಒಂದು ಅಪ್ಲಿಕೇಶನ್ಸಲ್ಲಿ ನಾವು ಇನ್ಸುಲೇಟರ್ಸ್ ಆಗಿ ನೋಡ್ಬೋದು ಅಥವಾ ಸ್ವಿಚಸ್ ಆಗಿ ನೋಡ್ಬೋದು. ಸೊ ಇನ್ಸುಲೇಟರ್ಸ್ ಅಂತ ಹೇಳಿದ್ರೆ ಕರೆಂಟನ್ನು ಪಾಸ್ ಮಾಡ್ಕೊಳ್ದೇ ಇರೋದು. ಫಾರ್ ಎಕ್ಸಾಂಪಲ್ ಪೈಪ್ಸ್, ನಾವೇನು ಕೇಬಲ್ಸ್ ಇರುತ್ತೆ ನೋಡಿ, ಒಳಗಡೆ ಕಾಪರ್ದು ವೈರ್ ಹೋಗಿರುತ್ತೆ, ಬಟ್ ಮೇಲ್ಗಡೆ ಇರುವಂಥ ಈ ಲೇಯರ್ ಏನಿರುತ್ತೆ, ದಿಸ್ ಲೇಯರ್ ಇಸ್ ಕಾಲ್ಡ್, ನೋಡೋದಕ್ಕೆ ರೌಂಡ್ ಶೇಪಲ್ಲಿರುತ್ತೆ, ಒಳಗಡೆ ಮಾತ್ರ ಕಾಪರ್ ಇರುತ್ತೆ, ಬಟ್ ಔಟ್ಸೈಡ್ ದಿಸ್ ಲೇಯರ್ ಇಸ್ ಫಿಲ್ಡ್ ವಿತ್ ಪಾಲಿಮರ್. ಹಾಗಾಗಿ ಅದನ್ನು ಇನ್ಸುಲೇಟರ್ಸ್ ಅಂತ ಕರಿತೀವಿ. ಸ್ವಿಚಸ್ಗಳಲ್ಲಿ ನಾವು ಪಾಲಿಮರ್ಸ್ನ ನೋಡ್ಬೋದು. ಇನ್ನು ಮೆಡಿಕಲ್ ಫೀಲ್ಡಲ್ಲಿ ಬರೋದಾದರೆ ಸಿರಂಜಸ್, ಇಂಜೆಕ್ಷನ್ ಕೊಡುವಂಥ ಸಿರಂಜಸ್, ಇಂಪ್ಲಾಂಟ್ಸ್ ಮತ್ತು ಶಿವ್ಚೂರ್ಸ್ ಅವೆಲ್ಲ ಮೆಡಿಕಲ್ ಫೀಲ್ಡಲ್ಲಿ ಯೂಸ್ ಮಾಡುವಂಥದ್ದು. ಅಂದರೆ ಏನು ಗ್ಲೂಕೋಸ್ ಹಾಕಬೇಕಾದ್ರೆ, ಇಂಜೆಕ್ಷನ್ ಮಾಡಬೇಕಾದ್ರೆ ಕ್ಲಿಪ್ಸ್ಗಳಾಗ್ತಾರೆ, ಅಲ್ಲೆಲ್ಲ ನಾವು ಪಾಲಿಮರ್ಸ್ನ ನೋಡ್ತೀವಿ. ಪ್ಯಾಕೇಜಿಂಗ್ ಫೀಲ್ಡಿಗೆ ಬಂದರೆ ಫಿಲ್ಮ್ಸ್ ಆ್ಯಂಡ್ ಬಾಟಲ್ಸ್, ವಾಟರ್ ಬಾಟಲ್ಸ್ ಕೂಡ ಪಾಲಿಮರ್ಸೇ. ಅದೇ ಥರ ಪ್ಯಾಕೇಜಿಂಗ್ ಕವರ್ಸು ಕೂಡ ಪಾಲಿಮರ್ಸ್ ಅಂತಲೇ ಹೇಳ್ಬೋದು. ಕನ್ಸ್ಯೂಮರ್ ಗೂಡ್ಸಲ್ಲಾದರೆ ಟಾಯ್ಸು, ಕಂಟೈನರ್ಸು, ಬಾಕ್ಸಸ್ಗಳು
ಮತ್ತು ಬಟ್ಟೆಗಳು ಕೆಲವೊಂದು, ಸೊ ಅಲ್ಲೂ ಕೂಡ ನಾವು ನೋಡ್ಬೋದು. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಫೀಲ್ಡಿಗೆ ಬಂದರೆ ಪೈಪ್ಸ್, ನಾವು ಯೂಸ್ ಮಾಡುವಂಥ ವಾಟರ್ ಪೈಪ್ಸ್ ಅಥವಾ ಸ್ಯಾನಿಟರಿ ಪೈಪ್ಸಲ್ಲಿ PVC ಅಂತ ಏನು ನೋಡ್ತೀವಿ ಅದು ಪ್ಲಾಸ್ಟಿಕ್ಕೇ. ವಿಂಡೋ ಫ್ರೇಮ್, ಕೆಲವೊಂದು ಮಾಡರ್ನ್ ಹೌಸಸ್ಸಲ್ಲೆಲ್ಲ ವಿಂಡೋ ಡೋರ್ ಫ್ರೇಮ್ಸ್ಗಳಲ್ಲೆಲ್ಲ ನೋಡ್ತೀವಿ. ಅದೇ ಥರ ಮ್ಯಾಟ್ಗಳು ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಮ್ಯಾಟ್ಗಳೆಲ್ಲ ನಾವು ಪಾಲಿಮರ್ಸಿಂದನೇ ತಯಾರಿಸ್ಬೋದು. ಇದಿಷ್ಟು ಜನರಲ್ ಅಪ್ಲಿಕೇಶನ್ ಆದರೆ, ನೆಕ್ಸ್ಟು ವಿಲ್ ಗೋ ಟು ಈಚ್ ಆ್ಯಂಡ್ ಎವ್ರಿ ಪಾಲಿಮರ್ಸ್ ಅದೆಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡೋಣ. ಕಮಿಂಗ್ ಟು ದ ಫಸ್ಟ್ ಥರ್ಮೋಪ್ಲಾಸ್ಟಿಕ್ ಕ್ಲಾಸಿಫಿಕೇಷನ್, ದಟ್ ಈಸ್ ಪಾಲಿಇಥಿಲೀನ್. ಸೊ PE ಅಂತ ಏನು ಕರೆದ್ವಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಏನದ್ರದ್ದು ಇಂಪಾರ್ಟೆಂಟ್ ಪ್ರಾಪರ್ಟೀಸ್, ದೀಸ್ ಮೆಟೀರಿಯಲ್ಸ್ ಆರ್ ಫ್ಲೆಕ್ಸಿಬಲ್, ಅಂದರೆ ಯಾವ ಥರನಾದರೂ ಅದನ್ನು ನಾವು ಬೆಂಡ್ ಮಾಡ್ಬೋದು. ಕೆಮಿಕಲಿ ರಿಯಾಕ್ಟ್ ಆಗೋದಿಲ್ಲ, ಕೆಮಿಕಲಿಂದ ರೆಸಿಸ್ಟ್ ಮಾಡುತ್ತೆ, ಮತ್ತು ತುಂಬ ಕಡಿಮೆ ಕಾಸ್ಟ್ಗೆ ಸಿಗುತ್ತೆ. ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ PE ಮೆಟೀರಿಯಲ್. ಅದಕ್ಕೆ ನಾವು ಅದನ್ನು ಪ್ಯಾಕೇಜಿಂಗಲ್ಲಿ ನೋಡ್ತೀವಿ, ಕಂಟೈನರ್ಸ್ಗಳಲ್ಲಿ ನೋಡ್ತೀವಿ, ಬಾಕ್ಸಸ್ಗಳಲ್ಲಿ, ಪ್ಲಾಸ್ಟಿಕ್ ಬ್ಯಾಗ್ಸಲ್ಲಿ ನೋಡ್ತೀವಿ, ಬಕೆಟ್ಸಲ್ಲಿ ನೋಡ್ತೀವಿ. ನೋಡಿ ಇಲ್ಲೆಲ್ಲ ಚಿತ್ರಗಳು ಹಾಕಿದ್ದೀನಲ್ಲ, ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ಪಾಲಿಎಥಿಲಿನ್ ಮೆಟೀರಿಯಲಿಂದನೇ ಮಾಡಿರುವಂಥ ವಸ್ತುಗಳಿದೆಲ್ಲ. ಅದೇ ಥರ ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಥರ್ಮೋಪ್ಲಾಸ್ಟಿಕಲ್ಲಿ ಪಾಲಿವಿನೈಲ್ ಕ್ಲೋರೈಡ್, PVC. ಕೆಲವೊಂದು PVC ರಿಜಿಡ್ ಆಗಿರುತ್ತೆ, ಕೆಲವೊಂದು ಫ್ಲೆಕ್ಸಿಬಲ್ ಆಗಿರುತ್ತೆ, ಮತ್ತು ವೆದರ್ ರೆಸಿಸ್ಟೆನ್ಸ್, ಮಳೆ ಗಾಳಿ ಬಿಸಿಲು ಏನೇ ಬಂದರೂ ಕೂಡ ಅದು ಜಗ್ಗಲ್ಲ ಅಂತ ಕರಿತೀವಲ್ಲ ಆ ಥರ. ಅದಕ್ಕೆ ನಾವು ಅದನ್ನು ಪ್ಲಂಬಿಂಗ್ ಪೈಪ್ಸಲ್ಲಿ ಯೂಸ್ ಮಾಡ್ತೀವಿ, ಕೇಬಲ್ ಇನ್ಸುಲೇಷನಲ್ಲಿ ಯೂಸ್ ಮಾಡ್ತೀವಿ, ಮತ್ತು ಡೋರ್ಗಳಲ್ಲಿ ಕೂಡ ಯೂಸ್ ಮಾಡ್ತೀವಿ. ಆ್ಯಸ್ ಯು ಕ್ಯಾನ್ ಸಿ ಫ್ರಮ್ ಹಿಯರ್, ಇತ್ತೀಚಿನ ಮನೆಗಳಲ್ಲಿ ಬಾತ್ರೂಮಲ್ಲಿರೋ ಡೋರ್ಗಳೆಲ್ಲ ವುಡ್ಡಲ್ಲಿ ಮಾಡಿರಲ್ಲ, ಅದ್ರ ಬದಲು PVC ಮೆಟೀರಿಯಲಿಂದ ಮಾಡಿರ್ತಾರೆ. ಇನ್ನು ಸ್ಯಾನಿಟರಿ ಪೈಪಿಂಗೆಲ್ಲ PVC ಮೆಟೀರಿಯಲ್ಸು. ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ದ ನೆಕ್ಸ್ಟ್ ಥರ್ಮೋಪ್ಲಾಸ್ಟಿಕ್, ದಟ್ ಈಸ್ ನೈಲಾನ್. ಸೊ ನೀವು ಈ ಥರ ನೋಡಿರ್ಬೋದು, ದಾರಗಳು, ಬಟ್ಟೆ ಒಣಗಾಕೋದಕ್ಕೆ ಯೂಸ್ ಮಾಡುವಂಥ ದಾರಗಳು. ಇದ್ರದ್ದು ಏನು ಗುಣಲಕ್ಷಣ, ತುಂಬ ಸ್ಟ್ರಾಂಗ್ ಇರ್ತವೆ, ಬೇಗ ಸವಿಯಲ್ಲ, ಮತ್ತು ಟಫ್ ಆಗಿರ್ತವೆ. ಯು ಕ್ಯಾನ್ ಸಿ ದಿಸ್ ಬಿಯರಿಂಗ್ ಫಾರ್ ಬಿಗ್ಗರ್ ಏನೋ ಕಾರ್ಸ್ ಬರ್ತವೆ ನೋಡಿ, ಮಕ್ಕಳುಗಳ ಆಟಿಕೆ ಸಾಮಾನುಗಳು, ಅಲ್ಲಿ ಯೂಸ್ ಮಾಡುವಂಥ ಗೇರ್ಸ್ಗಳಲ್ಲಿ ನಾವು ನೈಲಾನ್ಸ್ನ ಯೂಸ್ ಮಾಡ್ಬೋದು. ಹಾಗಾಗಿ ರೋಪ್ಸು, ಗೇರ್ಸು, ಟೆಕ್ಸ್ಟೈಲು, ಕೆಲವೊಂದು ಮೆಷಿನ್ ಪಾರ್ಟ್ಸು, ಆ್ಯಂಡ್ ಇಂಟ್ರೆಸ್ಟಿಂಗ್ಲಿ ರೈನ್ ಕೋಟು ಕೂಡ ನೈಲಾನಿಂದನೇ ಮಾಡಿರ್ತಾರೆ. ಸೊ ಅಗೈನ್ ಅನದರ್ ಥರ್ಮೋಪ್ಲಾಸ್ಟಿಕ್ ಮೆಟೀರಿಯಲ್ ಇಸ್ ABS, ಅಂದರೆ ಅಕ್ರಿಲೋನೈಟ್ರೈಲ್ ಬ್ಯೂಟಿಡಿನ್ ಸ್ಟೀರಿನ್ ಅನ್ನೋ ಒಂದು ಕೆಮಿಕಲ್ ನೇಮಿಂದ ಕರೆಯುವಂಥ ABS ಮೆಟೀರಿಯಲ್ಲು. ತುಂಬ ಟಫ್ ಇರುತ್ತೆ, ಇಂಪ್ಯಾಕ್ಟ್ ರೆಸಿಸ್ಟೆನ್ಸ್, ಅಂದರೆ ಸಡನ್ನಾಗಿ ಅದ್ರ ಮೇಲೆ ಲೋಡ್ ಬಿದ್ದರೂ ಕೂಡ ಅದನ್ನು ತಡೆಯುವಂಥ ಕೆಪಾಸಿಟಿ ಇದೆ, ಮತ್ತು ನೋಡೋದಕ್ಕೆ ಗ್ಲಾಸಿ ಸರ್ಫೇಸ್ ಇರುತ್ತೆ. ಇಲ್ಲೆಲ್ಲ ನೋಡ್ಬೋದು ಚಿತ್ರಗಳು, ಹೆಲ್ಮೆಟ್ದು ಈ ಭಾಗ ಬ್ಲ್ಯಾಕ್ ಕಲರ್ ಪೋರ್ಷನ್ ಏನಿದೆಯೋ, ದಿಸ್ ಈಸ್ ಮೇಡ್ ಫ್ರಮ್ ABS ಮೆಟೀರಿಯಲ್. ಅದೇ ಥರ ಮಕ್ಕಳ ಒಂದು ಆಟ ಸಾಮಾನುಗಳಾಗಿರ್ಬೋದು, ನಾವು ಕನ್ನಡಕ ಯೂಸ್ ಮಾಡೋದ್ರಲ್ಲಿ ಅದರಲ್ಲಿರೋ ಫ್ರೇಮ್ಸ್ ಆಗಿರ್ಬೋದು, ಅದೇ ಥರ ಫ್ಯಾನ್ಸ್ಗಳಾಗಿರ್ಬೋದು, ಇದರಲ್ಲೆಲ್ಲ ನಾವು ABS ಮೆಟೀರಿಯಲ್ನೇ ನೋಡೋದು. ನೆಕ್ಸ್ಟ್ ಬಯೋಡಿಗ್ರೇಡಬಲ್, ಅಂದರೆ ಭೂಮಿಲಿ ನಮಗೆ ಎನ್ವೈರ್ನ್ಮೆಂಟ್ಗೆ ಹಜಾರ್ಡಸ್ ಆಗದೆ ಇರುವಂಥ ಪಾಲಿಮರ್ಸ್ ಯಾವ್ಯಾವುದು. PLA, ಪಾಲಿಲ್ಯಾಕ್ಟಿಕ್ ಆ್ಯಸಿಡ್ ಅನ್ನೋ ಒಂದು ಮೆಟೀರಿಯಲ್ಲು. ಇದು ಬೇಗ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ, ಅದಕ್ಕೆ ಕಾಂಪೋಸ್ಟಬಲ್ ಅಂತ ಹೇಳ್ತೀವಿ. ತುಂಬ ಕ್ಲಿಯರ್ ಇರುತ್ತೆ ಮತ್ತು ರಿಜಿಡ್ ಆಗಿರುತ್ತೆ. ಅದಕ್ಕೆ ನಾವು ಅದನ್ನು 3D ಪ್ರಿಂಟಿಂಗಲ್ಲಿ ಯೂಸ್ ಮಾಡ್ತೀವಿ, ಪ್ಯಾಕೇಜ್ಗಳಲ್ಲಿ ಯೂಸ್ ಮಾಡ್ತೀವಿ, ಈ ಥರ ಬಾಕ್ಸಸ್ಗಳಲ್ಲಿ, ಫುಡ್ ಕಂಟೈನರ್ಸಲ್ಲಿ ಯೂಸ್ ಮಾಡ್ತೀವಿ, ಪಾರ್ಸಲ್ ತೊಗೋತೀವಲ್ಲ ಅಲ್ಲೆಲ್ಲ, ಡಿಸ್ಪೋಸಬಲ್ ಕಪ್ಸ್, ಲೋಟಗಳು, ಅದೇ ಥರ ಮೆಡಿಕಲ್ ಇಂಪ್ಲಾಂಟ್ಸಲ್ಲಿ ಕೂಡ ನಾವು ಇದನ್ನು ನೋಡ್ತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ಯಾಟಗರಿ, ಇಲ್ಲಿ ತನಕ ಹೇಳಿದ್ದು ಥರ್ಮೋಪ್ಲಾಸ್ಟಿಕ್ ಮತ್ತು ಬಯೋಡಿಗ್ರೇಡಬಲ್ ಪಾಲಿಮರ್ಸು. ಥರ್ಮೋಸೆಟ್ಟಿಂಗ್ ಪಾಲಿಮರ್ಸ್ ಬರೋಣ. ಅದರಲ್ಲಿ ಬೇಕ್ ಲೈಟ್ ಅನ್ನೋದು ಪ್ಲಾಸ್ಟಿಕ್ಕೇನೆ, ಅಂದರೆ ನಮ್ಮ ಮನೇಲಿ ಯೂಸ್ ಮಾಡೋ ಸ್ವಿಚ್ ಬೋರ್ಡ್ಸು, ಕ್ಲಿಪ್ಸು, ಮತ್ತು ಕುಕ್ಕರ್ಸ್, ಮಿಕ್ಸಿ, ಇದು ಏನು ಪ್ಯಾನ್ಗಳಲ್ಲಿರೋ ಹ್ಯಾಂಡಲ್ಗಳು ನೋಡಿ, ಗ್ಯಾಸ್ ಸ್ಟವ್ದು ನಾಬು, ಇದೆಲ್ಲ ನಾವು ಯೂಸ್ ಮಾಡೋದು ಬೇಕ್ ಲೈಟ್ ಅನ್ನೋ ಮೆಟೀರಿಯಲಿಂದ. ಅದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಇದ್ರ ಪ್ರಾಪರ್ಟೀಸ್ ಹೇಳೋದಾದರೆ, ದೇ ಆರ್ ವೆರಿ ಹಾರ್ಡ್, ಬ್ರಿಟಲ್, ಎಲೆಕ್ಟ್ರಿಕಲ್ ಇನ್ಸುಲೇಟರು, ಅಂದರೆ ಕರೆಂಟ್ ಪಾಸ್ ಮಾಡ್ಕೊಳ್ಳಲ್ಲ, ಬಿಸಿನ ತಡೆಯುವಂಥ ಗುಣಲಕ್ಷಣ ಇರುತ್ತೆ. ಹಾಗಾಗಿ ನಾವು ಇಷ್ಟು ಅಪ್ಲಿಕೇಶನ್ಸಲ್ಲಿ ನಾವು ಅದನ್ನು ನೋಡ್ತೀವಿ. ಅನದರ್ ಥರ್ಮೋಸೆಟ್ಟಿಂಗ್ ಪಾಲಿಮರ್ ಇಸ್ ಎಪಾಕ್ಸಿ. ಎಪಾಕ್ಸಿ ಇಸ್ ಜಸ್ಟ್ ಲೈಕ್ ಎ ಅಡೆಸಿವ್. ನಾವು ಇತ್ತೀಚಿನ ದಿನಗಳಲ್ಲಿ ಮನೆಗಳಲ್ಲಿ ಫ್ಲೋರಿಂಗೂ ಎಪಾಕ್ಸಿ ಹಾಕ್ತಿದ್ದಾರೆ. ಹಾಗಾಗಿ ತುಂಬ ಸ್ಟ್ರಾಂಗ್ ಅಡೆಸಿವ್, ಬೇಗ ಅಂಟ್ಕೊಳ್ಳುತ್ತೆ, ಕೆಮಿಕಲ್ ರೆಸಿಸ್ಟೆನ್ಸ್, ಯಾವುದೇ ಥರ ಕೆಮಿಕಲ್ ಹಾಕಿದ್ರೂ ಕೂಡ ಅದು ರಿಯಾಕ್ಟ್ ಆಗೋದಿಲ್ಲ, ಮೆಕ್ಯಾನಿಕಲ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ, ಮತ್ತು ಬಾಳಿಕೆ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾವು ನೋಡಿ, ನಮ್ಮ ಮದರ್ ಬೋರ್ಡ್ಸ್, ಅಂದರೆ ಕಂಪ್ಯೂಟರ್ಸ್ ಒಳಗಡೆ ಇರೋ ಮದರ್ ಬೋರ್ಡ್ಸ್, PCB ಡಿಸೈನ್ಸ್ಗಳಲ್ಲಿ ಮತ್ತು ಎಲೆಕ್ಟ್ರಿಕಲ್ ಇನ್ಸುಲೇಟರ್ಸ್, ಅದ್ರ ಮೇಲಿರೋ ಕೋಟಿಂಗ್ಸ್ ಆಗಿರ್ಬೋದು, ಅದೇ ಥರ ಈ ಥರ ಏನು ಟೈಲ್ಸ್ ಏನಾದರೂ ಹೊಡೆದೋದ್ರೆ ಅದ್ರ ಮೇಲೆ ಹಾಕಿದ್ರೆ ಅದು ಲೈಫ್ ಲಾಂಗ್ ಬಾಳಿಕೆ ಬರುತ್ತೆ. ಈ ಥರ ಫೀಲ್ಡ್ಗಳಲ್ಲಿ ನಾವು ಯೂಸ್ ಮಾಡ್ತೀವಿ. ಇದು ಕಮ್ಸ್ ಅಂಡರ್ ಪಾಲಿಮರ್ಸ್ ಓನ್ಲಿ, ಬಟ್ ಥರ್ಮೋಸೆಟ್ಟಿಂಗ್ ಪಾಲಿಮರ್ಸ್. ಸೊ ನಾನು ಆವಾಗಲಿಂದ ಹೇಳ್ತಾ ಇದ್ದೀನಿ, ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟ್ಟಿಕ್ ಪಾಲಿಮರ್ ಏನದು, ಎರಡರ ಮಧ್ಯೆ ಇರೋ ಡಿಫ್ರೆನ್ಸು ತುಂಬ ಇಂಪಾರ್ಟೆಂಟ್ ಇದು. ಥರ್ಮೋಪ್ಲಾಸ್ಟಿಕ್ಸ್ ಅಂದರೆ ಲೀನಿಯರ್ ಪಾಲಿಮರ್ಸ್, ಅಂದರೆ ಮಾನೋಮರ್ಸ್ಗಳೆಲ್ಲ ಈ ಥರ ಲೀನಿಯರ್ ಆಗಿ ಜಾಯ್ನ್ ಆಗಿರುತ್ತೆ. ದಿಸ್ ಆರ್ ಕಾಲ್ಡ್ ಮಾನೋಮರ್ಸ್. ಎಲ್ಲ ಸೇರಿ ಪಾಲಿಮರ್ ಅಂತ ಆಗೋದು. ಇವೆಲ್ಲ ನಾವು
ಲೀನಿಯರ್ ಆಗಿದ್ದರೆ ಅದನ್ನು ನಾವು ಥರ್ಮೋ ಪ್ಲಾಸ್ಟಿಕ್ ಅಂತ ಕರಿತೀವಿ. ಸೇಮ್ ಮಾನೋಮರ್ಸ್ ಇಫ್ ದೇ ಆರ್ ಲಿಂಕ್ಡ್ ಇನ್ ಲೈಕ್ ದಿಸ್, ಕ್ರಾಸ್ ಟೈಪ್ ಈ ಥರ ಜಾಯಿನ್ ಆಗಿದ್ದರೆ ಇಟ್ ಈಸ್ ಕಾಲ್ಡ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ ಅಂತ ಅಥವಾ ಪಾಲಿಮರ್ಸ್ ಅಂತ ಕರಿತೀವಿ. ಸೊ ಯಾವುದೇ ಥರ ಕೆಮಿಕಲ್ ರಿಯಾಕ್ಷನ್ ಆಗಲ್ಲ ಮೋಲ್ಡಿಂಗ್ ಮಾಡಬೇಕಾದ್ರೆ, ಬಟ್ ಇದು ಮೋಲ್ಡಿಂಗ್ ಆಗಬೇಕಾದ್ರೆ ಕೆಮಿಕಲ್ ಚೇಂಜಸ್ ಆಗ್ತವೆ. ಸೊ ಥರ್ಮೋಪ್ಲಾಸ್ಟಿಕ್ಸ್ನ ಎಗೇನ್ ಆ್ಯಂಡ್ ಎಗೇನ್ ಸಾಫ್ಟನ್ ಮಾಡ್ಬೋದು, ಬಿಸಿ ಮಾಡಿ ಅದನ್ನು ಕರಗಿಸಿ ಎಗೇನ್ ಸಾಫ್ಟ್ ಮಾಡ್ಬೋದು. ಬಟ್ ಒಂದ್ಸಲ ಥರ್ಮೋಪ್ಲಾಸ್ಟಿಕ್ ಹಾರ್ಡ್ ಆದಮೇಲೆ ಅದನ್ನು ರೀಸಾಫ್ಟ್ ಮಾಡೋದು ತುಂಬ ಕಷ್ಟ. ಈ ಕಡೆ ಸೈಡು ಥರ್ಮೋಪ್ಲಾಸ್ಟಿಕ್ಸ್ನ ರೀಯೂಸ್ ಮಾಡ್ಬೋದು. ಅದಕ್ಕೆ ನೀವು ನೋಡ್ಬೋದು ಪ್ಲಾಸ್ಟಿಕ್ ಬಾಟಲ್ಸ್, ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ರೀಯೂಸಬಲ್ ಪ್ಲಾಸ್ಟಿಕ್ಸ್ ಬಂದಿದ್ದಾವೆ ಇತ್ತೀಚೆಗೆ. ಬಟ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ನ ಒಂದ್ಸಲ ಬಳಕೆ ಮಾಡಿದ್ಮೇಲೆ ಇಟ್ಸ್ ಎ ಪ್ಲಾಸ್ಟಿಕ್ ವೇಸ್ಟ್ ಅಂತ ಕನ್ಸಿಡರ್ ಆಗುತ್ತೆ. ಥರ್ಮೋಪ್ಲಾಸ್ಟಿಕ್ ಸಾಫ್ಟ್ ಮತ್ತು ಫ್ಲೆಕ್ಸಿಬಲ್ ಆಗಿದ್ದರೆ ಇದು ಹಾರ್ಡ್ ಆ್ಯಂಡ್ ಬ್ರಿಟಲ್ ಆಗಿರುತ್ತೆ ಮೆಟೀರಿಯಲ್ಲು. ಸಾಲ್ವೆಂಟ್ಸ್ಗಳು ಹಾಕಿದ್ರೆ ಯಾವುದೇ ಥರ ಎಫೆಕ್ಟ್ಸ್ ಆಗುತ್ತೆ, ಕೆಲವೊಂದು ಥರ ಎಫೆಕ್ಟ್ಸ್ ಆಗುತ್ತೆ. ಇಲ್ಲಿ ಯಾವುದೇ ಥರ ಸಾಲ್ವೆಂಟ್ಸ್ ಅಂದರೆ ಆ್ಯಸಿಡ್ಸ್, ಆಲ್ಕಲೈನ್ಸ್ ಹಾಕಿದ್ರೂ ಕೂಡ ಅನ್ಎಫೆಕ್ಟ್ ಆಗಿರುತ್ತೆ. ಮತ್ತು ಥರ್ಮೋಪ್ಲಾಸ್ಟಿಕ್ಸು ಫೈರ್ ಪ್ರೂಫ್ ಅಲ್ಲ, ಅಂದರೆ ಬೆಂಕಿಯಲ್ಲಿ ಅದನ್ನು ಕರಗಿಸ್ಬೋದು, ಅಂದರೆ ಹತ್ಕೊಂಡ್ರೆ ಹತ್ಕೊಂಡ್ಬಿಡುತ್ತೆ. ಬಟ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ ಲೈಕ್ ಏನು ನಮ್ಮದು ಕುಕ್ಕರ್ ಹಿಡಿ, ಹ್ಯಾಂಡಲ್ಲು, ಪ್ಯಾನ್ ಹಿಡಿ ಅಥವಾ ಗ್ಯಾಸ್ ಸ್ಟವ್ ಆನ್ ಆ್ಯಂಡ್ ಆಫ್ ಮಾಡ್ತೀವಲ್ಲ, ಅದು ಫೈರ್ ಪ್ರೂಫ್. ಬೆಂಕಿ ಹಚ್ಚಿದ್ರು ಕೂಡ ಅದು ಬೇಗ ಕರಗೋದಿಲ್ಲ. ಸೊ ಇಷ್ಟು ಡಿಫ್ರೆನ್ಸು ನಿಮಗೆ ಪಾಲಿಮರ್ಸಲ್ಲಿ ಗೊತ್ತಿರಬೇಕಾಗುತ್ತೆ. ಸೊ ಅಲ್ಲಿ ರಿವೈಸ್ ಒನ್ಸ್ ಅಗೇನ್ ಏನು ಕಲ್ತ್ವಿ ಇವಾಗ, ಪಾಲಿಮರ್ಸ್ ಅಂದರೆ ಏನು, ಅದ್ರ ಕ್ಲಾಸಿಫಿಕೇಷನ್ನು, ಅದರಲ್ಲಿರುವಂಥ ಟೈಪ್ಸು, ಅದರಲ್ಲಿರೋ ಅಪ್ಲಿಕೇಶನ್ಸು, ಪ್ರಾಪರ್ಟೀಸು ಇಷ್ಟು ತಿಳ್ಕೊಂಡ್ವಿ. ಏನಾದ್ರು ಡೌಟ್ಸ್ ಇದ್ದರೆ ಯು ಕ್ಯಾನ್ ಲೀವ್ ಎ ಕಮೆಂಟ್. ಥ್ಯಾಂಕ್ ಯು ಸೋ ಮಚ್.